ಹಾಯ್ ಫ್ರೆಂಡ್ಸ್, ಅಡುಗೆ ಸೂಪರ್ ಚಾನೆಲ್ಗೆ ನಿಮಗೆ ಸ್ವಾಗತ. ಹಬ್ಬಕ್ಕೆ ಈಸಿಯಾಗಿ ಮಾಡೋ ಜಿಲೇಬಿನ ಹೇಗೆ ಮಾಡೋದು ಅಂತ ಇವತ್ತು ನೋಡೋಣ. ಕೆಲವರು ಜಿಲೇಬಿ ಅಂತಾರೆ, ಕೆಲವರು ಜಲೇಬಿ ಅಂತಾರೆ. ಇಲ್ಲಿ ನಾನು ಗಿಡ್ಸ್ ಕಂಪ್ನಿಯ ಇನ್ಸ್ಟೆಂಟ್ ಜಿಲೇಬಿ ಮಿಕ್ಸನ್ನು ತಗೊಂಡಿದ್ದೀನಿ. ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೂಡ ಓದಿದ್ದೀನಿ. 100 ಗ್ರಾಮ್ಸ್ ಪ್ಯಾಕೆಟ್ ಇದು. 25 ಜಿಲೇಬಿಗಳನ್ನು ಮಾಡ್ಬೋದಂತೆ. ನೀವು ಕೂಡ ನಿಮಗೆ ಇಷ್ಟವಾದ ಬ್ರ್ಯಾಂಡಿನ ಇನ್ಸ್ಟೆಂಟ್ ಜಿಲೇಬಿ ಮಿಕ್ಸನ್ನು ತಂದು ಮಾಡ್ಬೋದು. ಪ್ರೊಸೀಜರ್ ಆಲ್ಮೋಸ್ಟ್ ಎಲ್ಲ ಸೇಮೇ ಇರುತ್ತೆ. ನಾನಿಲ್ಲಿ 100 ಗ್ರಾಮ್ಸ್ ಆಗುವಷ್ಟು ಇನ್ಸ್ಟೆಂಟ್ ಜಿಲೇಬಿ ಪೌಡರ್ ಮಿಕ್ಸನ್ನು ತಗೊಂಡಿದ್ದೀನಿ. ಅಂದರೆ ಈ ಸಣ್ಣ ಲೋಟದಲ್ಲಿ 1 ಲೋಟ ಫುಲ್ ಆಗುತ್ತೆ. ಈಗ ನೆಕ್ಸ್ಟ್ ಇದಕ್ಕೆ 125 ml ಆಗೋಷ್ಟು ನೀರು ಹಾಕಬೇಕು, ವಾಟರ್ ಹಾಕಬೇಕು. ಸೊ ಈ ಕೋನ್ ಕೊಟ್ಟಿದ್ದಾರಲ್ಲ, ಜಿಲೇಬಿ ಮಾಡೋ ಕೋನು, ಇದರಲ್ಲೇ ಕೂಡ ಇಂಡಿಕೇಟರ್ ಇದೆ ನೋಡಿ. ಇಲ್ಲಿ ತನಕ ಹಾಕಿದರೆ 125 ml ಅಂತೆ. ಸೊ ನಾನೀಗ ಇದರಲ್ಲೇ ಮೆಷರ್ ಮಾಡಿಬಿಟ್ಟು 125 ml ಆಗುವಷ್ಟು ನೀರನ್ನು, 125 ml ನೀರನ್ನು ನಮ್ಮ 100 ಗ್ರಾಮ್ ಜಿಲೇಬಿ ಮಿಕ್ಸಿಗೆ ಆ್ಯಡ್ ಮಾಡ್ತೀನಿ. ಅಷ್ಟೇ ಫ್ರೆಂಡ್ಸ್, ಬೇರೆ ಯಾವ ಇಂಗ್ರೀಡಿಯೆಂಟ್ಸು ಬೇಡ. ಈಗ ಎಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಪ್ಯಾಕೆಟಲ್ಲಿ ಯಾವುದೇ ಥರದ ಕಲ್ಲರನ್ನು ಆ್ಯಡ್ ಮಾಡಿಲ್ಲ, ಹಾಗೆ ಪ್ರಿಸರ್ವೇಟಿವ್ ಕೂಡ ಇಲ್ಲ ಅಂತ ಹೇಳಿದ್ದಾರೆ. ಬಟ್ ಜಿಲೇಬಿ ಅಂದ ತಕ್ಷಣ ನಮಗೆ ಒಂದು ಆರೆಂಜ್ ಕಲರ್ ಇರಬೇಕು ಅಂತ ಇರುತ್ತಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ಆರೆಂಜ್ ಕಲರ್ ಫುಡ್ ಕಲರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಕೇಸರಿ ಬಣ್ಣದ ಫುಡ್ ಕಲರನ್ನು ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಆಪ್ಷನಲ್, ಬೇಕಿದ್ದರೆ ಹಾಕ್ಬೋದು, ಇಲ್ಲ ಅಂದರೆ ಬೇಡ. ಈಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ನಮ್ಮ ಜಿಲೇಬಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು. ತೀರ ನೀರು ಅಲ್ಲ, ತೀರ ದಪ್ಪನೂ ಅಲ್ಲ, ಈ ಥರ ಇರಬೇಕು. ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ. ಈಗ ಇದನ್ನು ನಮ್ಮ ಜಿಲೇಬಿ ಮಾಡುವ ಕೋನಿಗೆ ಹಾಕ್ತೀನಿ. ಎಸ್ ಫ್ರೆಂಡ್ಸ್, ಕೋನನ್ನು ಫಿಲ್ ಮಾಡಿದೆ. ಕರೆಕ್ಟ್ 1 ಕೋನ್ ಆಗುವಷ್ಟು ಜಿಲೇಬಿ ಹಿಟ್ಟು ಸಿಕ್ತು. ಈಗ ನೆಕ್ಸ್ಟ್ ಪ್ರೊಸೀಜರ್ ನೋಡೋಣ. ಜಿಲೇಬಿಗೆ ಸಕ್ಕರೆ ಪಾಕ ಮಾಡಬೇಕು. ಅದಕ್ಕೋಸ್ಕರ ನಾನು 1 ಲೋಟ ಆಗುವಷ್ಟು ಸಕ್ಕರೆ ತಗೊಂಡಿದ್ದೀನಿ. ಸುಮಾರು 100 ಗ್ರಾಮ್ಸ್ ಆಗುವಷ್ಟು ಶುಗರ್, ಅದೇ ಲೋಟದಲ್ಲಿ 3/4 ಲೋಟ ಆಗುವಷ್ಟು ನೀರು, 3/4 ಕಪ್ ಆಫ್ ವಾಟರನ್ನು ಹಾಕಿದ್ದೀನಿ. ಈಗ ಈ ನೀರನ್ನು ಚೆನ್ನಾಗಿ ಕುದಿಸ್ಬೇಕು, ಬಾಯ್ಲ್ ಮಾಡಬೇಕು. 1 ಎಳೆ ಪಾಕ ಆಗುವಷ್ಟು ನಮ್ಮ ಸಕ್ಕರೆ ಪಾಕ ರೆಡಿ ಆಗಬೇಕು. ತೀರ ದಪ್ಪದ ಪಾಕ ಬೇಡ ಜಿಲೇಬಿಗೆ, 1 ಎಳೆ ಪಾಕ ಸಾಕು. ಫ್ರೆಂಡ್ಸ್, ಈಗ ನಮ್ಮ ಸಕ್ಕರೆ ಪಾಕ ರೆಡಿಯಾಗಿದೆ. ನಾನೀಗ ಗ್ಯಾಸ್ ಸ್ಟವನ್ನು ಆಫ್ ಮಾಡ್ತೀನಿ. ಈಗ ಇದಕ್ಕೆ ನಾನು 1 ಚಮಚ ಆಗುವಷ್ಟು ಜೇನುತುಪ್ಪ, ಹನಿನ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಆಪ್ಷನಲ್, ಬಟ್ ಹನಿ ಹಾಕಿದರೆ ರುಚಿ ಚೆನ್ನಾಗಿರುತ್ತೆ. ಸೊ ಈಗ ಇದನ್ನು ಕೂಡ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ತೀನಿ. ಈಗ ಜಿಲೇಬಿನ ಕರಿಯೋಕ್ಕೆ, ಫ್ರೈ ಮಾಡೋಕ್ಕೆ ನಾನು ಎಣ್ಣೆನ ಇಟ್ಕೊಂಡಿದ್ದೀನಿ, ಆಯಿಲನ್ನು. ನಾನಿಲ್ಲಿ ಸನ್ಫ್ಲವರ್ ಆಯಿಲನ್ನು ಬಳಸಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ, ಎಣ್ಣೆ ಕಾದ ಮೇಲೆ ನಾವು ಜಿಲೇಬಿ ಮಾಡೋದನ್ನು ಸ್ಟಾರ್ಟ್ ಮಾಡಬೇಕು. ಈಗ ಸ್ವಲ್ಪನೇ ಹಿಟ್ಟು ಹಾಕಿಬಿಟ್ಟು ಎಣ್ಣೆ ಕಾದಿದೆಯಾ ಅಂತ ಟೆಸ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಹಾಕಿದ ಹಿಟ್ಟು ಈಗ ಮೇಲೆ ಬಂತು. ಸೊ ಇದರ ಅರ್ಥ ನಮ್ಮ ಎಣ್ಣೆ ಕಾದಿದೆ. ಜಿಲೇಬಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಈಗ ಕೋನನ್ನು ನಿಧಾನವಾಗಿ ಪ್ರೆಸ್ ಮಾಡ್ತಾ ಜಿಲೇಬಿನ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ನೋಡಿ, ಈ ಥರ. ನಿಮಗೆ ಎಷ್ಟು ಸುತ್ತು ಜಿಲೇಬಿ ಬೇಕೋ ಅಷ್ಟು ಸುತ್ತನ್ನು ನೀವು ಹಾಕೋಬಹುದು. ಎರಡೂ ಕೈಯಲ್ಲಿ ಕೋನನ್ನು ಪ್ರೆಸ್ ಮಾಡಿ ಹಾಕಿದರೆ ಜಿಲೇಬಿಯ ಶೇಪು ಚೆನ್ನಾಗಿ ಬರುತ್ತೆ.
ಜಿಲೇಬಿನ ಎರಡೂ ಕಡೆ ಚೆನ್ನಾಗಿ ಫ್ರೈ ಮಾಡಬೇಕು. ಹಸಿ ಹಸಿ ಇರಬಾರ್ದು ಹಿಟ್ಟು. ಜಿಲೇಬಿ ಚೆನ್ನಾಗಿ ಫ್ರೈ ಆಗಿಲ್ಲ ಅಂದರೆ ಸಕ್ಕರೆ ಪಾಕದಲ್ಲಿ ಅದು ಕರಗಿ ಹೋಗಿಬಿಡುತ್ತೆ. ಅದಕ್ಕೋಸ್ಕರ ಫಸ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ತೆಗೆದು ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೀನಿ. ಹೀಗೆ ಉಳಿದ ಹಿಟ್ಟಲ್ಲೂ ಕೂಡ ನಾನು ಎಲ್ಲ ಜಿಲೇಬಿನ ಮಾಡಿ ತೆಗೆದು ಪಕ್ಕಕ್ಕೆ ಹಾಕ್ತಾ ಇದ್ದೀನಿ. ಈಗ ಮಾಡಿದ ಜಿಲೇಬಿನ ಸಕ್ಕರೆ ಪಾಕದಲ್ಲಿ ಡಿಪ್ ಮಾಡಿ ತೆಗೆದು ಬಿಡಬೇಕು. ಜಾಸ್ತಿ ಹೊತ್ತು ಮುಳುಗಿಸ್ಬಾರ್ದು. ಡಿಪ್ ಮಾಡಬೇಕು, ತೆಗಿಬೇಕು, ಡಿಪ್ ಮಾಡಬೇಕು, ತೆಗಿಬೇಕು. ಜಾಸ್ತಿ ಹೊತ್ತು ಸಕ್ಕರೆ ಪಾಕದಲ್ಲೇ ಇಟ್ಟರೆ ಜಿಲೇಬಿ ಒಂಥರ ಮೃದುವಾಗಿ ಸಾಫ್ಟ್ ಆಗುತ್ತೆ, ಕ್ರಿಸ್ಪಿಯಾಗಿ ಇರಲ್ಲ. ಸೊ ಅದಕ್ಕೆ ಜಸ್ಟ್ ಡಿಪ್ ಮಾಡಿ ತೆಗೆದುಬಿಡಿ. ಎಸ್ ಫ್ರೆಂಡ್ಸ್, ನೋಡಿ ನಮ್ಮ ಜಿಲೇಬಿ ರೆಡಿಯಾಗಿದೆ. ವಿದಿನ್ 20 ಮಿನಿಟ್ಸಲ್ಲಿ ಇನ್ಸ್ಟೆಂಟ್ ಜಿಲೇಬಿನ ನಾವು ಮಾಡಿಬಿಟ್ವಿ. ಕ್ರಿಸ್ಪಿಯಾಗಿದೆ, ತಿನ್ನೋಕ್ಕೂ ಆಬ್ವಿಯಸ್ಲಿ ರುಚಿಯಾಗೇ ಇರುತ್ತೆ. ಈ ಸಿಂಪಲಾದ ರೆಸಿಪಿನ ಖಂಡಿತ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.